ನಾವು ಕಷ್ಟ ಮಾಡ್ಕೊಂಡಿದ್ದೀವಿ ಜೀವನನ, ಬಟ್ ಜೀವನ ಅಷ್ಟು ಕಷ್ಟ ಇಲ್ಲ. ಆಧ್ಯಾತ್ಮ ಅಂದರೆ ತುಂಬ ಸಿಂಪಲ್ ವರ್ಡಲ್ಲಿ ಹೇಳೋದಾದರೆ ಪ್ರತಿ ಕ್ಷಣ ಕಾನ್ಷಿಯಸ್ನೆಸ್ಸಿಂದ ಇರೋದಷ್ಟೇ ಆಧ್ಯಾತ್ಮ. ಪ್ರಜ್ಞೆಯಿಂದ ಇರೋದು. ಏನು ಪ್ರಜ್ಞೆಯಿಂದ ಇರೋದು? ಫಾರ್ ಎಕ್ಸಾಂಪಲ್, ನೀವು ಒಂದು ಟ್ರಾಫಿಕಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಟ್ರಾಫಿಕಲ್ಲಿ ಹೋಗಬೇಕಾದ್ರೆ ಮುಂದೆಗಡೆ ನಿಮಗೆ ಒಂದು ಯಾವುದೋ ಕಾರು ಸ್ಟಾಪ್ ಆಗಿಬಿಟ್ಟಿದೆ. ಸೊ ನೀವು ಹಾರನ್ ಮಾಡ್ತಾನೇ ಇದ್ದೀರಾ, ತುಂಬ ಬೈತೀರಾ, ಬಾಯಿಗೆ ಬಂದಂಗೆ ಬೈತೀರಾ, ಎಲ್ಲ ಆಗ್ತಾ ಇರುತ್ತೆ. ಆ ಕಾರು ಎದುರುಗಡೆ ಏನಾಗಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ಅದು ಗೊತ್ತಾಗಕ್ಕೆ ಮುಂಚೆನೇ ನಾನು ಎದುರುಗಡೆ ಇರೋ ಕಾರವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀನಿ. ಇದು ಒಂದು. ಎರಡನೇದು, ಆ ಕಾರಿಗೆ ಪಾಪ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ಮೂರನೇದು, ನನಗೆ ಯಾವತ್ತಾದರೂ ಆ ಥರ ಆದರೆ, ನಾನು ಆ ಕಾರು ಓಡಿಸ್ತಾ ಇರೋರಾದರೆ ನನಗೆಷ್ಟು ಪ್ಯಾನಿಕ್ ಆಗುತ್ತೆ, ಟೆನ್ಷನ್ ಆಗುತ್ತೆ ಹಿಂದೆ ಹಾರನ್ ನೋಡಿದ್ರೆ. ಅಂದರೆ ನಾವು ಆ ಕ್ಷಣ ಅಟ್ಲೀಸ್ಟ್ ಓಕೆ, ಕಾರ್ ಏನೋ ಪ್ರಾಬ್ಲಮ್ ಆಗಿರಬಹುದು, ಸುಮ್ಮನೆ ಯಾರಾದರೂ ರೋಡ್ ಮಧ್ಯದಲ್ಲಿ ತಂದು ನಿಲ್ಲಿಸ್ತಾರಾ? ಇಲ್ಲ. ಇದೇ ಕಾನ್ಷಿಯಸ್ನೆಸ್. ಅಂದರೆ ಬೈಯೋ ಮುಂಚೆ, ಮಾತಾಡೋ ಮುಂಚೆ, ಕೆಲಸ ಮಾಡೋ ಮುಂಚೆ ಸಿಂಪಲಾಗಿ ನಾವು ಅರ್ಥ ಮಾಡ್ಕೊಬೇಕು, ನಾನು ಮಾಡ್ತಾ ಇರೋ ಕೆಲಸದ ಉದ್ದೇಶ ಏನು, ನಾನು ಕಾನ್ಷಿಯಸ್ ಆಗಿದ್ದೀನಾ? ಯಾರೋ ಬಂದು ಏನೋ ಹೇಳಿದ ತಕ್ಷಣ ಮಾಡಿಬಿಡೋದಲ್ಲ.